ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಈ ರಕ್ಷಾಬಂಧನದ ಪಾವನ ಹಬ್ಬದಂದು ತಮ್ಮೆಲ್ಲರಿಗೂ ಸಹ ಕೋಟಿ ಕೋಟಿ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು. ಇವತ್ತು ನಮ್ಮೆದುರುಗಡೆ ಕಾಣ್ತಾ ಇರೋದು ಅತಿ ಮಹತ್ವಪೂರ್ಣವಾಗಿರುವಂಥ ಪವಿತ್ರವಾದ ಹಬ್ಬ ರಕ್ಷಾಬಂಧನ. ಅದರಲ್ಲಿ ನಮ್ಮ ಭಾರತ ದೇಶ ಹಬ್ಬಗಳ ನೆಲೆನಾಡು, ಹಬ್ಬಗಳ ಬೀಡು. ಎಲ್ಲ ಕಡೆಗೂ ಸಹ ಹಬ್ಬಗಳನ್ನು ಆಚರಣೆ ಮಾಡಲಾರದೆ ನಮ್ಮ ದೇಶ ಇಲ್ಲ. ಈ ನಮ್ಮ ಭಾರತ ದೇಶ ತ್ಯಾಗಿಗಳ ದೇಶ, ಪುಣ್ಯಾತ್ಮರ ದೇಶ, ಯೋಗಿಗಳು ತಪಸ್ವಿಗಳು ಇದ್ದು ಹೋಗಿರ್ತಕ್ಕಂಥ ಈ ಪುಣ್ಯ ದೇಶ, ಪರಪಿತ ಪರಮಾತ್ಮ ಅವತರಣೆಯಾಗಿರ್ತಕ್ಕಂಥ ಈ ದೇಶದಲ್ಲಿ ಎಲ್ಲ ಹಬ್ಬಗಳನ್ನು ಸಹ ನಾವು ಆಚರಣೆ ಮಾಡ್ತೇವೆ. ಅದರಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಮುಕುಟಪ್ರಾಯವಾಗಿರ್ತಕ್ಕಂಥ ಹಬ್ಬ ಅಂದರೆ ರಕ್ಷಾಬಂಧನ. ಇಲ್ಲಿ ನಾವು ಎರಡು ಶಬ್ದಗಳನ್ನು ಕಾಣ್ತೀವಿ, ರಕ್ಷಾ ಮತ್ತು ಬಂಧನ. ರಕ್ಷಣೆ ಎಲ್ಲರಿಗೂ ಬೇಕು, ಬಂಧನ ಯಾರಿಗೂ ಬೇಡ. ಯಾಕಂದ್ರೆ ಎಲ್ಲರೂ ಸ್ವತಂತ್ರ ಪ್ರೇಮಿಗಳು, ಸ್ವತಂತ್ರವಾಗಿರ್ಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. ಪ್ರಾಣಿ ಪಶು ಪಕ್ಷಿಗಳಾಗಲಿ ಮಾನವರಾಗಲಿ ಎಲ್ಲರೂ ಬೇಕು ಸ್ವತಂತ್ರತೆ. ಆದರೆ ರಕ್ಷಾಬಂಧನ ಸಾಕು ಎಲ್ಲರೂ ಪ್ರೀತಿಯಿಂದ ಈ ರಕ್ಷಾಬಂಧನವನ್ನು ಕಟ್ಕೊಳ್ಳಿಕ್ಕೆ ನಾವು ಎಲ್ಲರೂ ಇಚ್ಛೆ ಪಡ್ತೀವಿ. ವಾಸ್ತವಿಕವಾಗಿ ಇದರಲ್ಲಿ ಏನು ಒಂದು ಗೂಢ ಅರ್ಥ ಇದೆ ರಕ್ಷಾಬಂಧನದಲ್ಲಿ. ಸ್ವಾಭಾವಿಕವಾಗಿ ಇಲ್ಲಿ ಎರಡು ಪ್ರಕಾರದ ಬಂಧನಗಳನ್ನು ನಾವು ಕಾಣ್ತೀವಿ. ಒಂದು ಸಂಸಾರಿಕ ಬಂಧನ, ಕರ್ಮ ಬಂಧನ. ಇನ್ನೊಂದಾಗಿದೆ ಪಾರಮಾರ್ಥಿಕ ಬಂಧನ, ಈಶ್ವರ್ಯ ಬಂಧನ. ಆದಷ್ಟು ಮಟ್ಟಿಗೆ ನಾನು ಈಶ್ವರನ ಬಂಧನದಲ್ಲಿರಬೇಕು, ಪರಮಾತ್ಮನ ಬಂಧನದಲ್ಲಿರಬೇಕು ಅಂತ ಇಚ್ಛೆ ಪಡ್ತೀವಿ ಅಂದಾಗ ಅಲ್ಲಿ ನಮ್ಗೆ ಸದಾಕಾಲ ಸುಖ ಶಾಂತಿ ನೆಮ್ಮದಿ ಅನ್ನುವಂಥದ್ದು ನಮ್ಗೆ ಪ್ರಾಪ್ತಿಯಾಗುತ್ತೆ. ಸಂಸಾರಿಕ ಬಂಧನದಿಂದ, ಕರ್ಮ ಬಂಧನದಿಂದ ಆದಷ್ಟು ನಾನು ಮುಕ್ತನಾಗಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಅಲ್ಲಿ ನನಗೆ ದುಃಖ ಅಶಾಂತಿ ಅನ್ನುವಂಥದ್ದಿದೆ. ಹಾಗಾದರೆ ಈ ಆತ್ಮೀಯರೇ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಿಜವಾದ ರಕ್ಷಾಬಂಧನ ಅಂತಂದ್ರೆ ನಾವು ಅನೇಕ ಪೌರಾಣಿಕ ಕಥೆಗಳಲ್ಲಿ ಕೇಳ್ತೇವೆ. ಅದಕ್ಕಿಂತ ಮುಂಚೆ ಹಬ್ಬ ಯಾವ ರೂಪದಲ್ಲಿ ತಯಾರಿ ಇತ್ತು, ಯಾವ ರೀತಿ ಆಚರಣೆ ಮಾಡ್ತಿದ್ರು ಅಂದ್ರೆ ಬ್ರಾಹ್ಮಣರು ಎಲ್ಲರ ಮನೆ ಮನೆಗೆ ಹೋಗಿ ಮನೆಯ ಹಿರಿಯ ಯಜಮಾನರಿಗೆ ರಾಖಿಯನ್ನು ಕಟ್ಟಿ ಬರ್ತಾ ಇದ್ರು ಬ್ರಾಹ್ಮಣರು. ಬರ್ತಾ ಬರ್ತಾ ಈ ಹಬ್ಬ ಪರಿವರ್ತನೆ ಆಗ್ತಾ ಇದು ಸಹೋದರ ಸಹೋದರಿಯರ ಹಬ್ಬ ಅಂತ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಪೌರಾಣಿಕ ಕಥೆಗಳಲ್ಲಿ ಕೇಳುವ ಹಾಗೆ ಯಮನು ಸಹಿತ ತನ್ನ ಸಹೋದರಿ ಯಮುನೆಯಿಂದ ರಾಖಿಯನ್ನ ಕಟ್ಟಿಸಿಕೊಂಡಾಗ ಯಮ ಹೇಳ್ತಾನೆ, ಯಾವ ಈ ರಾಖಿಯನ್ನ ಕಟ್ಟಿಸಿಕೊಳ್ತಾರೆ ಅಥವಾ ವಾಗ್ದಾನ ಮಾಡ್ತಾನೆ ಅಂಥವ್ರಿಗೆ ಯಮನ ಯಾತನೆಯಿಂದ ಮುಕ್ತರಾಗ್ತಾರೆ ಅನ್ನುವಂಥ ಮಾತು. ಅಷ್ಟೇ ಅಲ್ಲದೆ ಇಂದ್ರನು ಸಹಿತ ದೇವಾಸುರರ ಯುದ್ಧದಲ್ಲಿ ತನ್ನ ಸ್ವರ್ಗದ ಸ್ವರಾಜ್ಯವನ್ನ ಕಳೆದುಕೊಂಡಿದ್ದ. ಅಂಥ ಸಮಯದಲ್ಲಿ ತನ್ನ ಪತ್ನಿ ಇಂದ್ರಾಣಿಯಿಂದ ರಾಖಿಯನ್ನ ಕಟ್ಟಿಸಿಕೊಂಡು ರಣಭೂಮಿನಲ್ಲಿ ಹೋದಾಗ ವಿಜಯದ ಪತಾಕೆಯನ್ನು ಹಿಡಿದುಕೊಂಡು ಬಂದ ಅಂತ ಇತಿಹಾಸಗಳಲ್ಲಿ ನಾವು ನೋಡಿದ್ದೀಯಾದ್ರೆ ಅಲೆಕ್ಸಾಂಡರ್ ಯಾವಾಗ ನಮ್ಮ ಭಾರತ ದೇಶಕ್ಕೆ ಬಂದ ಅಂಥ ಸಮಯದಲ್ಲಿ ಸಿಂಧ್ ದೇಶದ ರಾಜನಿಗೆ ಗೊತ್ತಾಯಿತು ಅಲೆಕ್ಸಾಂಡರ್ ಬರ್ತಾ ಇದ್ದಾನೆ ಅನ್ನುವಂಥದ್ದು. ಅದಕ್ಕಿಂತ ಮುಂಚೆ ಅಲೆಕ್ಸಾಂಡರ್ನ ಪತ್ನಿಯಾದ ರುಕ್ಸಾನ ಗೊತ್ತಾಯಿತು ನಿಜವಾಗ್ಲೂ ಸಿಂಧ್ ದೇಶದ ರಾಜ ಬಹಳ ಪರಾಕ್ರಮಿ ಅದಾನೆ, ಬಹಳಷ್ಟು ಪ್ರಬಲಶಾಲಿ ಅದಾನೆ, ನನ್ನ ಗಂಡನಿಗೆ ಏನೂ ಆತ ಮಾಡಬಾರ್ದು ಅಂತ ತಿಳಿದು ಆಕೆ ಒಂದು ರಾಖಿಯನ್ನ ರಾಜನಿಗೆ ಕಳಿಸ್ತಾಳೆ. ಕಳಿಸುವಾಗ ಹೇಳ್ತಾಳೆ, ನಾನು ಅಣ್ಣನಿಂದ ಒಂದು ಉಡುಗೊರೆಯನ್ನು ನಾನು ಏನು ಬೇಡ್ತಿದ್ದೀನಿ ಅಂತಂದಾಗ ನನ್ನ ಪತಿಗೆ ಯಾವುದೇ ಪ್ರಕಾರದ ಪ್ರಾಣಕ್ಕ ಹಾನಿ ಆಗಬಾರ್ದು, ನನ್ನ ಪತಿ ಹತ್ಯೆಯನ್ನು ನೀನು ಮಾಡಬೇಡ ಸಹೋದರ, ಈ ಪ್ರಾಣ ಭಿಕ್ಷೆ ನೀನು ಕೊಡಬೇಕು ಅಂತ ಆ ರುಕ್ಸಾನ ಆ ಸಿಂಧ ದೇಶದ ರಾಜನಿಗೆ ಸಂದೇಶವನ್ನು ಕಳಿಸ್ತಾರೆ. ನಂತರ ರಾಜನಿಗೂ ಮತ್ತು ಅಲೆಕ್ಸಾಂಡರ್ಗೆ ಬಹಳಷ್ಟು ಭಯಂಕರವಾದ ಯುದ್ಧ ಶುರುವಾದಾಗ ಅಲೆಕ್ಸಾಂಡರ್ಗೆ ಬಹಳಷ್ಟು ಗಾಯಗಳಾಯಿತು. ಕೊನೆಗೆ ಆ ಸಮಯದಲ್ಲಿ ಹತ್ಯೆ ಮಾಡಬೇಕು ಅಂತ ಕತ್ತಿಯನ್ನು ಕೈಯಲ್ಲಿ ಹಿಡಿದಾಗ ಕೈಯಲ್ಲಿ ಕಟ್ಟಿರುವಂಥ ರಾಖಿ ನೆನಪಾಯಿತು. ಆ ವೃಕ್ಷಾಗ ಅಥವಾ ಅಲೆಕ್ಸಾಂಡರ್ ಪತ್ನಿಗೆ ನಾವು ವಾಗ್ದಾನ ಮಾಡಿದ ಅದು ನೆನಪು ಬಂತು. ಕೈನಲ್ಲಿರುವಂಥ ರಾಖಿಯನ್ನು ನೋಡಿ ಕೈನಲ್ಲಿರುವಂಥ ಕತ್ತಿಯನ್ನು ಕೆಳಗೆ ಬಿಡ್ತಾರೆ. ಇದು ಹೇಳುವಂಥ ತಾತ್ಪರ್ಯ ಇಷ್ಟೇ, ಸಹೋದರ ಸಹೋದರಿಯರ ಸಂಬಂಧ ಬಹಳ ಪವಿತ್ರವಾದ ಸಂಬಂಧ ಇದೆ. ಆದರೆ ಈ ರಕ್ಷಾಬಂಧನ ಇವತ್ತು ಯಾವ ರೂಪದಲ್ಲಿ ಮಾರ್ಪಾಟಾಗಿದೆ ಅಂದರೆ ಒಂದು ಸಾಧಾರಣ ವಸ್ತುವಿನ ರೂಪದಲ್ಲಿ ಎಲ್ಲರೂ ಸಹ ಕಟ್ಕೊಳ್ಳುವಂಥ ಶುರುವಾಗಿದೆ. ಆದರೆ ವಾಸ್ತವಿಕವಾಗಿ ರಕ್ಷಾಬಂಧನ
ಇದು ಸಹೋದರ ಸಹೋದರಿಯರ ಪವಿತ್ರವಾಗಿರ್ತಕ್ಕಂಥ ಹಬ್ಬ. ಕೇವಲ ನನ್ನ ಒಳ ಹುಟ್ಟಿದವರಷ್ಟೇ ನನ್ನ ರಕ್ಷಣೆ ಮಾಡ್ತಾರೆ ಅಂತಲ್ಲ, ಯಾರಾದರೂ ಸಹ ನನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಕಾರಣ ಭಾವನೆ ಶುದ್ಧಿದ್ರೆ ಭಾಗ್ಯಕ್ಕೇನು ಕಡಿಮಿಲ್ಲ ಅನ್ನೋ ಹಾಗೆ ಎಲ್ಲರೂ ಪರಸ್ಪರ ಪರಮಾತ್ಮನ ಮಕ್ಕಳಾಗಿದ್ವಿ. ಯಾರು ಗೀತೆಯ ಭಗವಂತ ನಿರಾಕಾರ ಜ್ಯೋತಿ ಸ್ವರೂಪನಾಗಿರುವಂಥ ಶಿವನ ಮಕ್ಕಳಾಗಿದ್ದೀವಿ. ಇಡೀ ವಿಶ್ವನೇ ಒಂದು ಮನೆ. ಈ ಮನೆ ಪರಮಾತ್ಮ ತಂದೆ ತಾಯಿ ಗುರು ಶಿಕ್ಷಕನಾಗಿದ್ದಾನೆ. ನಾವೆಲ್ಲರೂ ಸಹ ಅವನ ಮಕ್ಕಳು. ಒಂದೇ ಸೂತ್ರದಲ್ಲಿ ಬಂಧಿತರಾಗಿರ್ತಕ್ಕಂಥ ಶಿವನ ಮಕ್ಕಳು ಪರಸ್ಪರ ಸಹೋದರ ಸಹೋದರಿಯರಾಗಿರುವಂಥ ಪವಿತ್ರ ಬಾಂಧವ್ಯ ಎನ್ನುವಂಥದ್ದು ಏನಿದೆ ಅದು ನಮ್ಮೆಲ್ಲರನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯದ. ಸಹೋದರಿ ರಾಖಿಯನ್ನು ಕಟ್ಟಿದ ಮೇಲೆ ಹಣೆ ಮಧ್ಯದಲ್ಲಿ ತಿಲಕವನ್ನು ಕೊಡ್ತಾರೆ. ತಿಲಕ ಅಂತಂದ್ರೆ ಇದು ನಶ್ವರವಾದ ದೇಹ ನಾನಲ್ಲ, ಈ ದೇಹದಲ್ಲಿರುವಂಥ ಚೈತನ್ಯ ಶಕ್ತಿ ಆತ್ಮ ಅಜರ ಅಮರ ಅವಿನಾಶಿ ಇರುವಂಥ ಜ್ಯೋತಿ ಸ್ವರೂಪ ಆತ್ಮ ಆಗಿದ್ದೀವಿ. ಈ ಶರೀರವನ್ನು ಮರೆತು ಜ್ಯೋತಿ ಸ್ವರೂಪಾತ್ಮದ ಸ್ಮೃತಿಗಾಗಿ ಹಣೆ ಮಧ್ಯದಲ್ಲಿ ತಿಲಕವನ್ನು ಕೊಡಲಾಗುತ್ತೆ. ತಿಲಕದ ನಂತರ ಸಹೋದರಿ ಸಹೋದರನಿಗೆ ಸಿಹಿಯನ್ನು ಕೊಡ್ತಾರೆ. ಸಿಹಿ ಯಾರಿಗೆ ತಾನೇ ಇಷ್ಟ ಇಲ್ಲ? ಎಲ್ಲರಿಗೂ ಬೇಕು ಸಿಹಿ. ಇವತ್ತು ಸಿಹಿ ಅಂದರೆ ಎಲ್ಲರೂ ಪ್ರೀತಿ. ಎಂಥ ಒಂದು ಶುಗರ್ ಪೇಷಂಟ್ ಇದ್ರು ಸಿಹಿ ಬೇಡ ಅಂತ ಹೇಳಂಗಿಲ್ಲ, ಆದರೆ ಡಾಕ್ಟರ್ಗಳು ಹೇಳ್ತಾರೆ ತಿನ್ನಬೇಡಿ ಅಂತ. ಆದರೆ ಸಿಹಿ ಅಂದರೆ ಎಲ್ಲರೂ ಪಂಚಪ್ರಾಣಿ. ನಿಜವಾದ ಸಿಹಿ ಯಾವುದು? ನಾವು ಮಾತನಾಡುವಂಥ ಮಾತುಗಳು ಬಹಳ ಮಧುರವಾಗಿರಬೇಕು. ಮಾಧುರ್ಯವನ್ನು ತುಂಬಿರುವಂಥದ್ದು, ಸ್ನೇಹವನ್ನು ತುಂಬಿರುವಂಥ ಮಾತುಗಳು ನಮ್ಮ ಬಾಯಿನಿಂದ ಬರುವಂಥದ್ದು. ಅದಕ್ಕಾಗಿ ಹಿರಿಯರು ಹೇಳಿದಾಗೆ ಮಾತು ಹೇಗಿರಬೇಕು ಅಂದರೆ ಮುತ್ತಿನ ಹಾರದಂಗಿರಬೇಕು ಅಂತ ಹೇಳ್ತಾರೆ. ಪೇಲೆ ತೋಲೋ ಫಿರ್ ಬೋಲೋ ಅಂತ ಹೇಳ್ತಾರೆ. ಮಾತನಾಡುವಾಗ ತೂಕ ಮಾಡಿ ಮಾತನಾಡಿ ಅಂತ. ನಮ್ಮ ಮಾತಿನಿಂದ ಮನುಷ್ಯನ ಮನಸ್ಸು ಪರಿವರ್ತನೆ ಆಗಬೇಕು, ಮನುಷ್ಯನ ಜೀವನದಲ್ಲಿ ಸಂತೋಷ ನೆಲೆಸಬೇಕು. ಹಾಗೆ ನಮ್ಮ ಮಾತುಗಳು ಸಿಹಿಯಾಗಿರಬೇಕು, ಮಧುರವಾಗಿರಬೇಕು. ಅದರ ಸೂಚಕವಾಗಿ ಸಹೋದರಿ ತನ್ನ ಸಹೋದರನಿಗೆ ಸಿಹಿಯನ್ನು ಕೊಡ್ತಾರೆ. ಸಿಹಿ ಕೊಟ್ಟ ನಂತರ ಉಡುಗೊರೆಯನ್ನ ಸಹೋದರಿ ಸಹೋದರನಿಂದ ಇಚ್ಛೆ ಪಡ್ತಾರೆ. ಹಾಗಾದರೆ ನಿಜವಾದ ಉಡುಗೊರೆ ಯಾವುದು? ಇವತ್ತು ನಾವು ಎಲ್ಲರಿಂದನೂ ಸಹೋದರರು ಸಹೋದರಿಗೆ ಉಡುಗೊರೆ ಕೊಡ್ಬೋದು, ಚಿನ್ನ ಕೊಡ್ಬೋದು, ಬಟ್ಟೆಗಳನ್ನು ಕೊಡ್ಬೋದು. ಅದು ಎಷ್ಟು ದಿನ ಇರ್ಬೋದು, ಅದು ಶಾಶ್ವತವಾದ ಉಡುಗೊರೆ ಅಲ್ಲ. ನಿಜವಾದ ಉಡುಗೊರೆ ಯಾವುದು? ನಾವು ಏನು ಉಡುಗೊರೆಯನ್ನು ನಾವು ಕೊಡಬೇಕಾಗಿದೆ? ಇಂದು ನಾವು ಜಗತ್ತಿನಲ್ಲಿ ನಾವು ನಡೀತಾ ಇದ್ವಿ. ನಮ್ಮ ಜೀವನದಲ್ಲಿ ಎಷ್ಟೋ ನಿಶಕ್ತತೆಗಳಿದೆ, ಅನೇಕ ಪ್ರಕಾರದ ಮಾನಸಿಕ ಒತ್ತಡಗಳಿದೆ. ನಾವು ಏನೋ ಒಂದು ಶ್ರೇಯಸ್ಸನ್ನು ಹೊಂದಬೇಕಂತ